ಈಗ ಬಿಜೆಪಿ ನಾಯಕರು ಮುತ್ತಿಗೆ ಹಾಕೋಕೆ ಹೊರಟಂಥ ನಾಯಕರನ್ನ ಬಂಧಿಸಿ ಕರೆದುಕೊಂಡು ಹೋಗ್ತಾ ಇರುವಂಥದ್ದು. ನಾನು ಅವರ ಬಸ್ಸಲ್ಲೇ ಇರುವಂಥದ್ದು. ಇಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ತಾವು ಮುತ್ತಿಗೆ ಹಾಕ್ಬೇಕಂತ ಹೊರಟಿದ್ರಿ, ಮಾರ್ಗ ಮಧ್ಯದಲ್ಲೇ ಬಂಧಿಸುವಂಥ ಕೆಲಸ ಆಗಿದೆ, ಏನೈತ್ರಿ? ಪಾಪ ಪೊಲೀಸ್ನವರು ಪ್ರಿಯಾಂಕಾ ಖರ್ಗೆ ಅವರಿಗೆ ಎದುರ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಹೆದರಿಕೆಯಿಂದ ಇದೆಲ್ಲ ಮಾಡ್ತಿದ್ದಾರೆ. ಪಾಪ ನೋಡಿ, ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಭಯ ಇಲ್ಲ. ಯಾರು ಬೇಕಾದರೂ ಬರ್ರಿ ನಮ್ಮ ಮನೆಗೆ, ಎಳ್ನೀರು ಇಟ್ಟಿದ್ದೀನಿ, ಮಜ್ಜಿಗೆ ಇಟ್ಟಿದ್ದೀನಿ, ಕಾಫಿ ಟೀ ಇಟ್ಟಿದ್ದೀನಿ ಅಂತ. ಅರೆ, ಊಟ ಇಟ್ಟಿದ್ದೀನಿ ಅಂತ ಹೇಳಲ್ಲ. ಯಾಕೆ ಅಂತಂದರೆ ಭಾಳ ಕಾಸ್ಟ್ಲಿ ಆಗುತ್ತಲ್ಲ ಅದು. ಆ ಕಾರಣಕ್ಕೆ ಅವ್ರ ಜೀವನದಲ್ಲಿ ಯಾರಿಗೋ ಎಳ್ನೀರು ಮಜ್ಜಿಗೆ ಕೊಟ್ಟಿದ್ದೇ ಇಲ್ಲ. ಅಟ್ಲೀಸ್ಟ್ ಈ ಪ್ರಥಮ ಬಾರಿಗೆ ಅದನ್ನು ಹೇಳಾದರೂ ಹೇಳಿದ್ದಾರೆ. ನಾನು ಹೇಳಿದ್ದೀನಿ ಅವ್ರಿಗೆ, ನಮಗೆ ಕೊಡೋದು ಇರಲಪ್ಪ, ನಾವು ಹೆಂಗೋ ಮಾಡ್ಕೊಳ್ತೀವಿ, ನಿಮ್ಮ ಮನೆ ಹತ್ರ ಬಂದು ನಿಂತ್ಕೊಳ್ಳೋ ಬಡವರಿಗೆ ಒಂದಷ್ಟು ನೀರು ಕೊಟ್ಟು ಪಾಪ ಕಳ್ಕೊಳ್ರಿ ಅಂತ ಹೇಳಿದ್ದೀನಿ. ಇನ್ನೊಬ್ರು ಕೂಡ ಇದ್ದಾರೆ, ಮತ್ತಿಮೂಡವರು. ಅವರನ್ನು ಕೂಡ ಏನೋ ಕೊಲೆ ಮಾಡುವಂಥ ಬೆದರಿಕೆ ಹಾಕಿದ್ರು. ಸೊ ಅವರು ಕೂಡ ಇದ್ದಾರೆ. ಸರ್, ಇವತ್ತು ತಾವು ಮುತ್ತಿಗೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಆರಂಭ ಮಾಡಿದ್ರಿ, ಮಾರ್ಗ ಮಧ್ಯದಲ್ಲೇ ತಡೆ ಹಿಡಿದಿರುವುದು ಅಂಥದ್ದು. ಇವತ್ತು ನಾವು ಇಡೀ ಭಾರತೀಯ ಜನತಾ ಪಕ್ಷದ ಎಲ್ಲ ರಾಜ್ಯದ ನಾಯಕರ ಜೊತೆಯಾಗಿ ಸಚಿನ್ ಪಾಂಚಾಳ್ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಇಟ್ಕೊಂಡು ಇವತ್ತು ನಮ್ಮ ರಾಜ್ಯ ನಾಯಕರು, ಅನೇಕ ಹಿರಿಯ ನಾಯಕರು ಕೂಡ ಬಂದಿದ್ದರು. ಇವತ್ತು ಇಷ್ಟೇ ಕೇಳಕ್ಕೆ ಬಯಸ್ತಾ ಇದ್ದೀವಿ, ವಸ್ತುವರಿ ಮಂತ್ರಿಗಳಿಗೆ ಯಾವುದೇ ಕಾರಣಕ್ಕೂ ಅವರಿಗೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಡ್ರಿ. ಆದಷ್ಟು ಬೇಗ ನೀವು ಎಲ್ಲಿದ್ದರೂ ಕೂಡ ಇವತ್ತು ಪೊಲೀಸ್ ತನಿಖೆಗೆ ಸಹಕರಿಸ್ಲಿಕ್ಕೆ ಅವ್ರು ನೀವು ಕೂಡ ಸೂಚನೆ ಕೊಡಬೇಕಂತಕ್ಕಂಥದ್ದು ಕೂಡ ನಿಮ್ಮ ಮುಖಾಂತರ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ. ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಸ್. ಅಲ್ಲ, ಮುಗ್ದೋಗ್ತಿ ಮತ್ತೆ ಕೇಳಿ, ಮತ್ತೊಂದ್ಸರಿ ಲವ್ ಬೇಕಾದ್ರೆ ಇಲ್ಲಿಂದಾನೆ ಬರ್ತೀನಿ ಅಂತ. ಹಾ, ಬಸ್ಸಲ್ಲಿ ಎಲ್ಲಿಯವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಬ್ಯಾಕ್ ಪ್ಯಾಕ್ ಏನಾಗೈತು? ಸಚಿನ್ ಪಂಚಾಳ್ ಪರಿವಾರಕ್ಕೆ ನ್ಯಾಯ ಸಿಗಲೇಬೇಕು, 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 ಸಿಗಲೇಬೇಕು. ತೋರ್ಸಕತ್ತಿಲ್ಲ, ನ್ಯಾಯ ನಮಗೆ ಸಿಗಲೇಬೇಕು, ನ್ಯಾಯ ನಮಗೆ ಸಿಗಲೇಬೇಕು. ಇದು ಡಿಸ್ಪ್ಲೇ ಬೇರೆ ತೋರಿಸ್ತು, ಅದಕ್ಕೆ ಬೇಕೇ ಬೇಕು. ಈಗ ಬಿಜೆಪಿ ನಾಯಕರು ಮುತ್ತಿಗೆ ಹಾಕೋಕೆ ಹೊರಟಂಥ ನಾಯಕರನ್ನ ಬಂಧಿಸಿ ಕರೆದುಕೊಂಡು ಹೋಗ್ತಾ ಇರುವಂಥದ್ದು. ನಾನು ಅವರ ಬಸ್ಸಲ್ಲೇ ಇರುವಂಥದ್ದು. ಇಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ತಾವು ಮುತ್ತಿಗೆ ಹಾಕ್ಬೇಕಂತ ಹೊರಟಿದ್ರಿ, ಮಾರ್ಗ ಮಧ್ಯದಲ್ಲೇ ಬಂಧಿಸುವಂಥ ಕೆಲಸ ಆಗಿದೆ, ಏನೈತ್ರಿ? ಪಾಪ ಪೊಲೀಸ್ನವರು ಪ್ರಿಯಾಂಕಾ ಖರ್ಗೆ ಅವರಿಗೆ ಎದುರ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಹೆದರಿಕೆಯಿಂದ ಇದೆಲ್ಲ ಮಾಡ್ತಿದ್ದಾರೆ. ಪಾಪ ನೋಡಿ, ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಭಯ ಇಲ್ಲ. ಯಾರು ಬೇಕಾದರೂ ಬರ್ರಿ ನಮ್ಮ ಮನೆಗೆ, ಎಳ್ನೀರು ಇಟ್ಟಿದ್ದೀನಿ, ಮಜ್ಜಿಗೆ ಇಟ್ಟಿದ್ದೀನಿ, ಕಾಫಿ ಟೀ ಇಟ್ಟಿದ್ದೀನಿ ಅಂತ. ಅರೆ, ಊಟ ಇಟ್ಟಿದ್ದೀನಿ ಅಂತ ಹೇಳಲ್ಲ. ಯಾಕೆ ಅಂತಂದರೆ ಭಾಳ ಕಾಸ್ಟ್ಲಿ ಆಗುತ್ತಲ್ಲ ಅದು. ಆ ಕಾರಣಕ್ಕೆ ಅವ್ರ ಜೀವನದಲ್ಲಿ ಯಾರಿಗೋ ಎಳ್ನೀರು ಮಜ್ಜಿಗೆ ಕೊಟ್ಟಿದ್ದೇ ಇಲ್ಲ. ಅಟ್ಲೀಸ್ಟ್ ಈ ಪ್ರಥಮ ಬಾರಿಗೆ ಅದನ್ನು ಹೇಳಾದರೂ ಹೇಳಿದ್ದಾರೆ. ನಾನು ಹೇಳಿದ್ದೀನಿ ಅವ್ರಿಗೆ, ನಮಗೆ ಕೊಡೋದು ಇರಲಪ್ಪ, ನಾವು ಹೆಂಗೋ ಮಾಡ್ಕೊಳ್ತೀವಿ, ನಿಮ್ಮ ಮನೆ ಹತ್ರ ಬಂದು ನಿಂತ್ಕೊಳ್ಳೋ ಬಡವರಿಗೆ ಒಂದಷ್ಟು ನೀರು ಕೊಟ್ಟು ಪಾಪ ಕಳ್ಕೊಳ್ರಿ ಅಂತ ಹೇಳಿದ್ದೀನಿ. ಇನ್ನೊಬ್ರು ಕೂಡ ಇದ್ದಾರೆ, ಮತ್ತಿಮೂಡವರು. ಅವರನ್ನು ಕೂಡ ಏನೋ ಕೊಲೆ ಮಾಡುವಂಥ ಬೆದರಿಕೆ ಹಾಕಿದ್ರು. ಸೊ ಅವರು ಕೂಡ ಇದ್ದಾರೆ. ಸರ್, ಇವತ್ತು ತಾವು ಮುತ್ತಿಗೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಆರಂಭ ಮಾಡಿದ್ರಿ, ಮಾರ್ಗ ಮಧ್ಯದಲ್ಲೇ ತಡೆ ಹಿಡಿದಿರುವುದು ಅಂಥದ್ದು. ಇವತ್ತು ನಾವು ಇಡೀ ಭಾರತೀಯ ಜನತಾ ಪಕ್ಷದ ಎಲ್ಲ ರಾಜ್ಯದ ನಾಯಕರ ಜೊತೆಯಾಗಿ ಸಚಿನ್ ಪಾಂಚಾಳ್ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಇಟ್ಕೊಂಡು ಇವತ್ತು ನಮ್ಮ ರಾಜ್ಯ ನಾಯಕರು, ಅನೇಕ ಹಿರಿಯ ನಾಯಕರು ಕೂಡ ಬಂದಿದ್ದರು. ಇವತ್ತು ಇಷ್ಟೇ ಕೇಳಕ್ಕೆ ಬಯಸ್ತಾ ಇದ್ದೀವಿ, ವಸ್ತುವರಿ ಮಂತ್ರಿಗಳಿಗೆ ಯಾವುದೇ ಕಾರಣಕ್ಕೂ ಅವರಿಗೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಡ್ರಿ. ಆದಷ್ಟು ಬೇಗ ನೀವು ಎಲ್ಲಿದ್ದರೂ ಕೂಡ ಇವತ್ತು ಪೊಲೀಸ್ ತನಿಖೆಗೆ ಸಹಕರಿಸ್ಲಿಕ್ಕೆ ಅವ್ರು ನೀವು ಕೂಡ ಸೂಚನೆ ಕೊಡಬೇಕಂತಕ್ಕಂಥದ್ದು ಕೂಡ ನಿಮ್ಮ ಮುಖಾಂತರ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಬೇಕೇ ಬೇಕು. ಬೇಕಾದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ. ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಸ್. ಬೇಕೇ ಬೇಕು. ಅಲ್ಲ, ಮುಗ್ದೋಗ್ತಿ ಮತ್ತೆ ಕೇಳಿ, ಮತ್ತೊಂದ್ಸರಿ ಲವ್ ಬೇಕಾದ್ರೆ ಇಲ್ಲಿಂದಾನೆ ಬರ್ತೀನಿ ಅಂತ. ಹಾ, ಬಸ್ಸಲ್ಲಿ ಎಲ್ಲಿಯವರೆಗೆ ಹೋರಾಟ, ಹೋರಾಟ.
ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಏ ಬ್ಯಾಕ್ ಪ್ಯಾಕ್ ಏನಾಗೈತು ಸಚಿನ್ ಪಂಚಾಲ್ ಪರಿವಾರಕ್ಕೆ ನ್ಯಾಯ ಸಿಗಲೇಬೇಕು ಸ್ಕ್ರೀನ್ ತೋರ್ಸಕತ್ತಿಲ್ಲ ನ್ಯಾಯ ನಮಗೆ ನ್ಯಾಯ ನಮಗೆ ಇದು ಡಿಸ್ಪ್ಲೇ ಬೇರೆ ತೋರಿಸ್ತು ಅದಕ್ಕೆ ಬೇಕೇ ಬೇಕು ಈಗ ಬಿಜೆಪಿ ನಾಯಕರು ಮುತ್ತಿಗೆ ಹಾಕೋಕೆ ಹೊರಟಂತ ನಾಯಕರನ್ನ ಬಂಧಿಸಿ ಕರೆದುಕೊಂಡು ಹೋಗ್ತಾ ಇರುವಂಥದ್ದು ನಾನು ಅವರ ಬಸ್ಸಲ್ಲೇ ಇರುವಂಥದ್ದು ಇಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಇದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ತಾವು ಮುತ್ತಿಗೆ ಹಾಕ್ಬೇಕಂತ ಹೊರಟಿದ್ರಿ, ಮಾರ್ಗ ಮಧ್ಯದಲ್ಲೇ ಬಂಧಿಸುವಂಥ ಕೆಲಸ ಆಗಿದೆ, ಏನೈತ್ರಿ? ಪಾಪ ಪೊಲೀಸ್ನವರು ಪ್ರಿಯಾಂಕಾ ಖರ್ಗೆ ಅವರಿಗೆ ಎದುರ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಹೆದರಿಕೆಯಿಂದ ಇದೆಲ್ಲ ಮಾಡ್ತಿದ್ದಾರೆ. ಪಾಪ ನೋಡಿ, ಆ ಪ್ರಿಯಾಂಕಾ ಖರ್ಗೆ ಅವ್ರಿಗೇನೆ ಅವ್ರಿಗೆ ಭಯ ಇಲ್ಲ. ಯಾರು ಬೇಕಾದರೂ ಬರ್ರಿ ನಮ್ಮ ಮನೆಗೆ, ಎಳ್ನೀರು ಇಟ್ಟಿದ್ದೀನಿ, ಮಜ್ಜಿಗೆ ಇಟ್ಟಿದ್ದೀನಿ, ಕಾಫಿ ಟೀ ಇಟ್ಟಿದ್ದೀನಿ ಅಂತ. ಅರೆ ಊಟ ಇಟ್ಟಿದ್ದೀನಿ ಅಂತ ಹೇಳಲ್ಲ. ಯಾಕೆ ಅಂತಂದರೆ ಭಾಳ ಕಾಸ್ಟ್ಲಿ ಆಗುತ್ತಲ್ಲ ಅದು. ಆ ಕಾರಣಕ್ಕೆ ಅವರು ಅವ್ರ ಜೀವನದಲ್ಲಿ ಯಾರಿಗೋ ಎಳ್ನೀರು ಮಜ್ಜಿಗೆ ಕೊಟ್ಟಿದ್ದೇ ಇಲ್ಲ. ಅಟ್ಲೀಸ್ಟ್ ಈ ಪ್ರಥಮ ಬಾರಿಗೆ ಅದನ್ನು ಹೇಳಾದರೂ ಹೇಳಿದ್ದಾರೆ. ನಾನು ಹೇಳಿದ್ದೀನಿ ಅವ್ರಿಗೆ, ನಮಗೆ ಕೊಡೋದು ಇರಲಪ್ಪ, ನಾವು ಹೆಂಗೋ ಮಾಡ್ಕೊಳ್ತೀವಿ, ನಿಮ್ಮ ಮನೆ ಹತ್ರ ಬಂದು ನಿಂತ್ಕೊಳ್ಳೋ ಬಡವರಿಗೆ ಒಂದಷ್ಟು ನೀರು ಕೊಟ್ಟು ಪಾಪ ಕಳ್ಕೊಳ್ರಿ ಅಂತ ಹೇಳಿದ್ದೀನಿ. ಇನ್ನೊಬ್ರು ಕೂಡ ಇದ್ದಾರೆ, ಮತ್ತಿಮೂಡ್ ಅವರು, ಅವರನ್ನು ಕೂಡ ಏನೋ ಕೊಲೆ ಮಾಡುವಂಥ ಬೆದರಿಕೆ ಹಾಕಿದ್ರು. ಸೊ ಅವರು ಕೂಡ ಇದ್ದಾರೆ. ಸರ್, ಇವತ್ತು ತಾವು ಮುತ್ತಿಗೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಆರಂಭ ಮಾಡಿದ್ರಿ, ಮಾರ್ಗ ಮಧ್ಯದಲ್ಲೇ ತಡೆ ಹಿಡಿದಿರುವುದು ಅಂಥದ್ದು. ಇವತ್ತು ನಾವು ಇಡೀ ಭಾರತೀಯ ಜನತಾ ಪಕ್ಷದ ಎಲ್ಲ ರಾಜ್ಯದ ನಾಯಕರ ಜೊತೆಯಾಗಿ ಸಚಿನ್ ಪಾಂಚಾಳ್ ಅವರ್ತಕ್ಕಂಥ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಇಟ್ಕೊಂಡು ಇವತ್ತು ನಮ್ಮ ರಾಜ್ಯ ನಾಯಕರು, ಅನೇಕ ಹಿರಿಯ ನಾಯಕರು ಕೂಡ ಬಂದಿದ್ದರು. ಇವತ್ತು ಇಷ್ಟೇ ಕೇಳಕ್ಕೆ ಬಯಸ್ತಾ ಇದ್ದೀವಿ, ಉಸ್ತುವಾರಿ ಮಂತ್ರಿಗಳಿಗೆ ಯಾವುದೇ ಕಾರಣಕ್ಕೂ ಅವರಿಗೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಡ್ರಿ. ಆದಷ್ಟು ಬೇಗ ನೀವು ಎಲ್ಲಿದ್ದರೂ ಕೂಡ ಇವತ್ತು ಪೊಲೀಸ್ ತನಿಖೆಗೆ ಸಹಕರಿಸ್ಲಿಕ್ಕೆ ಅವ್ರು ನೀವು ಕೂಡ ಸೂಚನೆ ಕೊಡಬೇಕಂತಕ್ಕಂಥದ್ದು ಕೂಡ ನಿಮ್ಮ ಮುಖಾಂತರ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಬೇಕೇ ಬೇಕು ಬೇಕಾದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ. ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಸ್. ಧಿಕ್ಕಾರ ಬೇಕೇ ಬೇಕು ಅಲ್ಲ ಮುಗ್ದೈತಿ, ಮತ್ತೆ ಕೇಳಿ ಮತ್ತೊಂದ್ಸರಿ ಲವ್ ಬೇಕಾದ್ರೆ ಇಲ್ಲಿಂದಾನೆ ಬರ್ತೀನಿ ಅಂತ. ಹಾ, ಬಸ್ಸಲ್ಲಿ ಎಲ್ಲಿಯವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಆಗಲೇಬೇಕು ಆಗಲೇಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಏ ಬ್ಯಾಕ್ ಪ್ಯಾಕ್ ಏನಾಗೈತು ಸಚಿನ್ ಪಂಚಾಲ್ ಪರಿವಾರಕ್ಕೆ ನ್ಯಾಯ ಸಿಗಲೇಬೇಕು ಸ್ಕ್ರೀನ್ ತೋರ್ಸಕತ್ತಿಲ್ಲ ನ್ಯಾಯ ನಮಗೆ ನ್ಯಾಯ ನಮಗೆ ಇದು ಡಿಸ್ಪ್ಲೇ ಬೇರೆ ತೋರಿಸ್ತು ಅದಕ್ಕೆ